6 ಗಂಟೆಯಿಂದ ರಾತ್ರಿ 11 ಗಂಟೆ ತನಕ ಇಲ್ಲೇ ಕುತ್ಕೊಂಡಿದ್ದೀವಿ. ಯಾರಾದರೂ ಬರ್ತಾರೆ, ಏನಾದರೂ ಹೆಲ್ಪ್ ಮಾಡ್ತಾರೆ ಅಂತ ಯಾರೂ ಬಂದಿಲ್ಲ. ಸರ್ ನಾನು ಆ ಥರ ಅಳ್ತಾ ಇದ್ದೀನಿ. 3 ದಿವಸ ಆಯ್ತು ಸರ್ ಈ ಥರ ಆಗಿದ್ದು. ನನ್ನಿಂದ ನನ್ನ ಮಗಳು ಸರ್ ಇವ್ಳು ಬದುಕಿದ್ರೆ ತುಂಬ ಸಂತೋಷ ಸರ್. ಎಷ್ಟು ಕಷ್ಟಪಡ್ತಾ ಇದ್ದೀನಿ ಸರ್. ಸರ್ ಜಮೀರ್ ಸರ್, ನಿಮ್ಮನ್ನ ಕೈ ಎತ್ತು ಬೇಡ್ತಾ ಇದ್ದೀವಿ. ಯಾರ್ಯಾರಿಗೋ ಏನೇನೋ ಸಹಾಯ ಮಾಡಿದ್ದೀರಾ, ನಮಗೊಂದು ಸಹಾಯ ಮಾಡಿ ಬಂದು ಆದಷ್ಟು ಬೇಗ ನಮ್ಮ ಗೋಲ್ ಏನಿದೆ ಅದು ಒಂದು ಸ್ವಲ್ಪ ಪರಿಹಾರ ಮಾಡಿಕೊಡಿ. ನಿಮ್ಮನ್ನ ನಂಬಿದ್ರು, ನಾವು ನಿಮ್ಮನ್ನೇ ನಂಬಿದ್ದೀವಿ. ದಯವಿಟ್ಟು ನಮ್ಮನ್ನ ಕೈ ಬಿಡಬೇಡಿ. ನೀವು ಯಾರನ್ನೂ ಕೈ ಬಿಟ್ಟಿಲ್ಲ, ನಮ್ಮನ್ನು ಕೈ ಬಿಡಲ್ಲ ಅಂತ ಬೇಡ್ಕೊಂಡಿದ್ದೀನಿ ಸಾರಿ. ನೋಡಿ, ಚಾಮರಾಜಪೇಟೆ ವಿಧಾನಸಭಾ ಕ್ಷೇತ್ರದ ಬಕ್ಷಿ ಗಾರ್ಡನಲ್ಲಿ ಬರ್ತಕ್ಕಂಥ ಈ ಒಂದು ಮನೆ ಇದೆಯಲ್ಲ, ನೀವು ನೋಡ್ತಾ ಇದ್ರಲ್ಲ, ಇದು ಕಾರಣಾಂತರಗಳಿಂದ ಬಿದ್ದೋಗಿರ್ತದೆ. ಇದರೊಳಗೆ ಇರ್ತಕ್ಕಂಥ ಕುಟುಂಬಗಳು ಇವತ್ತು ಬಟ್ಟೆನೂ ಇಲ್ಲದೆ, ಅವ್ರಿಗೆ ಊಟ ತಿಂಡಿನೂ ಇಲ್ಲದೆ, ಶೌಚಾಲಯಕ್ಕೆ ಮಲ್ಕೊಳ್ಳೋದಕ್ಕೆ ಜಾಗ ಇಲ್ಲದೆ ಒದ್ದಾಡ್ತಿದ್ದಾರೆ. ಇದನ್ನು ನಾವು ವಿಷಯ ತಿಳ್ಕೊಂಡ ತಕ್ಷಣ ನಮ್ಮ ಆತ್ಮೀಯರು LICಯಲ್ಲಿ ಇರ್ತಕ್ಕಂಥ ನರೇಶ್ ಅಣ್ಣವರು ಮತ್ತು ದಲಿತ ಸಂಘಟನೆಯವರು, ನಮ್ಮ ಹಯ್ಯರ್ ಅಣ್ಣವರು ಮತ್ತು ಯುವಕರು ಎಲ್ಲರೂ ಸೇರಿ ಸರ್ ಇದ್ರ ಬಗ್ಗೆ ಒಂದು ಮಾಡಿ ಸರ್, ಮಾಡೋಣ, ಹೋಗಿ ನೋಡೋಣ, ಕಷ್ಟ ಸುಖ ತಿಳ್ಕೊಳ್ಳೋಣ ಅಷ್ಟೇ, ಇನ್ನೇನು ಉದ್ದೇಶ ಅಲ್ಲ. ಮಾನ್ಯ ವಸತಿ ಮತ್ತು ವಕ್ಫ್ ಅಥವಾ ಅಲ್ಪಸಂಖ್ಯಾತರ ಕಲ್ಯಾಣ ಸಚಿವರು ಆಗಿರ್ತಕ್ಕಂಥ, ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಇಡೀ ಕರ್ನಾಟಕದಲ್ಲಿ ಒಳ್ಳೆಯ ಹೆಸರು ತೊಗೊಂಡಿರ್ತಕ್ಕಂಥ ಮಾನ್ಯ BZ ಜಮೀರ್ ಅಹಮದ್ ಖಾನ್ ರವರ ಒಂದು ವ್ಯಾಪ್ತಿಯಲ್ಲಿ ಬರುವಂಥ ಈ ಒಂದು ಪ್ರದೇಶ ಇದಾಗಿದ್ದು, ಅವರು ಕೂಡ ಭಾಳಷ್ಟು ಸಹಾಯಗಳು ಮಾಡ್ತಿರ್ತಾರೆ. ಬಟ್ ಕಾರಣಾಂತರಗಳಿಂದ ಇದಕ್ಕೆ ಸಹಾಯ ಸಿಕ್ಕಿದೆಯೋ ಇಲ್ವೋ ಗೊತ್ತಿಲ್ಲ. ಆದರೂ ಅವ್ರ ಗಮನಕ್ಕೂ ತರುವಂಥ ಪ್ರಯತ್ನ ಸಮುದಾಯ TV ಮಾಡುತ್ತೆ. ಮತ್ತು ಅವರ ಆಪ್ತ ಸಹಾಯಕರು ಕೂಡ ಭಾಳಷ್ಟು ಒಳ್ಳೆ ಕೆಲಸ ಮಾಡ್ತಿರ್ತಾರೆ. ಅವ್ರ ಗಮನಕ್ಕೂ ತರುವಂಥ ಉದ್ದೇಶ ಇದು. ಬನ್ನಿ, ಈ ಕುಟುಂಬ ಇಲ್ಲಿದೆ, ಆ ಕುಟುಂಬ ಮಾತಾಡಿಸಿ ಈಗ ಅವರ ಪರಿಸ್ಥಿತಿ ಹೇಗಿದೆ, ಏನೇನು ಅವ್ರಿಗೆ ಅನುಕೂಲ ಸಿಕ್ಕಿದೆ ಅಥವಾ ಏನು ಅನುಕೂಲ ಆಗ್ತಾ ಇಲ್ಲ ಕೇಳಿ ತಿಳ್ಕೊಡೋಣ. ಅಕ್ಕ ನಮಸ್ತೆ, ಏನಾಯಿತು? ನಮಸ್ತೆ ಸರ್, ನಮ್ಮ ಮಗಳು ಮಾತಾಡ್ತಾರೆ. ಮೊನ್ನೆ ಗುರುವಾರ 3 ಗಂಟೆಗೆ ಮನೆ ಕುಸಿದು ಬಿದ್ದಿದ ತಕ್ಷಣ ಪ್ರೆಸ್ ಅವರೆಲ್ಲ ಬಂದರು, ಪೊಲೀಸ್ ಅವರೆಲ್ಲ ಬಂದರು, ಯಾರ್ಯಾರೋ ಬಂದು ಹೆಲ್ಪ್ ಮಾಡ್ತೀನಿ ಎಲ್ಲ ಮಾತಾಡಿದ್ರು. ಪ್ರೆಸ್ ಅವ್ರು ಕೂಡ ಭೇಟಿ ಎಲ್ಲ ತೊಗೊಂಡ್ರು. ಅವ್ರಿಗೆ ಕಂಟೆಂಟ್ ಸಿಕ್ಕಿದ ತಕ್ಷಣ ಅವ್ರು ಹೋಗ್ಬಿಟ್ರು ಅಷ್ಟೇ ಸರ್, ಬೇರೆ ಏನೂ ಮಾಡಿಲ್ಲ. ನಿನ್ನೆ ಬೆಳಗ್ಗೆ 6 ಗಂಟೆಯಿಂದ ರಾತ್ರಿ 11 ಗಂಟೆ ತನಕ ಇಲ್ಲೇ ಕುತ್ಕೊಂಡಿದ್ದೀವಿ. ಯಾರಾದರೂ ಬರ್ತಾರೆ, ಏನಾದರೂ ಹೆಲ್ಪ್ ಮಾಡ್ತಾರೆ ಅಂತ ಯಾರೂ ಬಂದಿಲ್ಲ. ನಾವು ಪಡೆಗೆ ಎಲ್ಲಿ ಹೋಗೋದು, ಏನು ಮಾಡೋದು ಅಂತಲೇ ಗೊತ್ತಿಲ್ಲದೆ ನಾವು ಏನು ಬೀದಿಯಲ್ಲಿ ನಿಂತ್ಕೊಂಡಿದ್ದೀವಿ ಸರ್. ಸರ್ಕಾರದವರು ಏನು 3 ಗಂಟೆ ಟೈಮಲ್ಲಿ ನಾನು ಮನೆಯಲ್ಲೇ ಇದ್ದೆ. ಮನೇಲಿರಬೇಕಾದ್ರೆ ಅದೇನೋ ಗ್ರೌಂಡ್ ಫ್ಲೋರಲ್ಲಿ ಆಲ್ಟ್ರೇಷನ್ ವರ್ಕ್ ಮಾಡ್ತಾಯಿದ್ರು ಸರ್. ಆಲ್ಟ್ರೇಷನ್ ವರ್ಕ್ ಮಾಡ್ತಾ ಇರಬೇಕಾದ್ರೆ ಬೆಳಗಿಂದನೇ, ಗುರುವಾರ ಬೆಳಗಿಂದನೇ ಮಾಡ್ತಾಯಿದ್ರು. 3 ಗಂಟೆ ಹಂಗೆ ಮನೆ ಬಂದುಬಿಟ್ಟು ಹಂಗೆ ಕುಸಿಯೋಕ್ಕೆ ಶುರು ಆಯಿತು. ಕುಸಿಯೋಕ್ಕೆ ಶುರು ಆಗಬೇಕಾದ್ರೆ ಹಂಗೆ ಒಂದು ಕಡೆ ಬಂದುಬಿಟ್ಟು ಬಾಗ್ತಾ ಇತ್ತು. ಬಾಗಿದ ತಕ್ಷಣ ಕೆಳಗಡೆ ಗ್ರೌಂಡ್ ಫ್ಲೋರ್ ಬಂದುಬಿಟ್ಟು ಕಂಪ್ಲೀಟ್ ಕುಸಿದು ಹಂಗೆ ಫುಲ್ ಜಜ್ಜಿ ಹೋಗ್ಬಿಟ್ಟಿತ್ತು. ಬಾಗಿಲು ತೆಗೆದು ನೋಡಿದ್ರೆ ಫಸ್ಟ್ ಫ್ಲೋರ್ ಬಂದುಬಿಟ್ಟು ಗ್ರೌಂಡ್ ಫ್ಲೋರಲ್ಲಿತ್ತು. ನೋಡಿ ನಾನು ಹಂಗೆ ಜಂಪ್ ಮಾಡಿ ಹೊರಗಡೆ ಬಂದುಬಿಟ್ಟೆ. ಆಮೇಲೆ ಮೇಲ್ಗಡೆ ಸೆಕೆಂಡ್ ಫ್ಲೋರಲ್ಲಿರೋರು ನಾನು ಬಂದಾದ್ಮೇಲೆ ಹೊರಗಡೆ ಬಂದರು. ಅಣ್ಣ ನೀವು ಹೇಳಿ, ಇವಾಗ ನಿಮ್ಮ ಪರಿಸ್ಥಿತಿ ಹೇಗಿದೆ? ಕುಟುಂಬ ಎಲ್ಲ ಎಲ್ಲಿದ್ದೀರಿ? ಸರ್ ನಮ್ಮ ಮಗಳು ಬದುಕಿದೆ, ನನಗೆ ಸಂತೋಷ ಸರ್. ಅದು ನನ್ನ ಜೀವನ ಆ ಥರ ಇದ್ದೆ ಸರ್. ನಾನು ಆ ಥರ ಅಳ್ತಾ ಇದ್ದೀನಿ. 3 ದಿವಸ ಆಯ್ತು ಸರ್ ಈ ಥರ ಆಗಿದ್ದು. ನನ್ನಿಂದ ನನ್ನ ಮಗಳು ಸರ್ ಇವ್ಳು ಬದುಕಿದ್ರೆ ತುಂಬ ಸಂತೋಷ ಸರ್. ಎಷ್ಟು ಕಷ್ಟಪಡ್ತಾ ಇದ್ದೀನಿ ಸರ್. ಇವಾಗ ನಿಮ್ಮದೇ ಇಲ್ಲ ಸರ್. ನನಗೆ ಬಟ್ಟೆ ಹೊಲ್ಕೊಂಡ್ರು ಬಟ್ಟೆ ಇಲ್ಲ, ಮಾತಾಡೋಕ್ಕೆ ನನಗೆ ಚೇಂಜ್ ಇಲ್ಲ ಸರ್. ಆ ಥರ ಇದ್ದೀನಿ ಸರ್ ನಾನು. ಇಲ್ಲಿ ಬನ್ನಿ, ನೀವು ಹೇಳ್ತಾ ಇದ್ರಿ ಏನು? ಸರ್ ಅದು ಮಗಂದು ಸ್ಕೂಲ್ ಬ್ಯಾಗ್ ಇಲ್ಲ, ಯೂನಿಫಾರ್ಮ್ ಇಲ್ಲ, ಅವನು ಹೋಮ್ವರ್ಕ್ ಬರ್ಕೊಂಡು ಕೂತ್ಕೊಂಡಿದ್ದಾನೆ. ಅದು ಅವ್ರು ಹೇಳ್ದಂಗೆ ಗ್ರೌಂಡ್ ಫ್ಲೋರಲ್ಲಿ ಏನೋ ಮಾಡ್ತಾ ಇದ್ದಿದ್ದಾರೆ. ಅದರಿಂದ ಅದು ಕುಸಿದು ಬಿದ್ದೈತೆ ಅಷ್ಟೇ. ಮೊನ್ನೆ ಎಲ್ಲರೂ ಬಂದರು, ಪೊಲೀಸ್ ಅವ್ರು ಬಂದರು, ಅವರು BBMP ಅವ್ರು ಬಂದರು, ಅಗ್ನಿದಳ ಬಂತು, ಎಲ್ಲರೂ ಬಂದರು. ಮೊನ್ನೆ ಒಂದು ನ್ಯೂಸ್ಗೆ ಮಾತ್ರ ಎಲ್ಲರೂ ಬಂದ್ರಲ್ಲ ಸರ್. ಇವತ್ತಿಗೆ 3 ದಿವಸ ಆಯಿತು. ಏನು ಎತ್ತ ಅಂತಲೂ ಕೇಳೋರು ಒಬ್ರು ಗೊತ್ತಿಲ್ವಲ್ಲ ಸರ್. ಈ ಥರ ಮಲಗಕ್ಕೆ ಜಾಗ ಇಲ್ದಿರ, ತಿನ್ನಕ್ಕೆ ಅನ್ನ ಇಲ್ದಿರ, ಬಟ್ಟೆ ಹಾಕೋಳಕ್ಕೆ ಏನೂ ಇಲ್ದಿರ ರೋಡಲ್ಲಿ ನಿಂತಿದ್ದೀವಿ. ಜಮೀರ್ ಅನ್ನ ಅವ್ರು ಇಲ್ಲ, ಹೌದು, ಅಟ್ಲೀಸ್ಟ್ ಅವ್ರ PA ಯಾರಿಗಾದರೂ ಹೇಳಿ ನಮಗೆ ಸಹಾಯ ಮಾಡ್ಬೋದಲ್ವಾ ಸರ್? ಖಂಡಿತ ಅವ್ರು ತಿಳಿದ್ರೆ ಮಾಡೇ ಮಾಡ್ತಾರೆ. ಈಗ ನೀವು ಯಾವ ಫ್ಲೋರಲ್ಲಿ ಇದ್ರಿ, ಇವ್ರು ಯಾವ ಫ್ಲೋರಲ್ಲಿ ಇದ್ರು? ಇವರು ಫಸ್ಟ್ ಫ್ಲೋರಲ್ಲಿದ್ದರು, ನಾವು ಸೆಕೆಂಡ್ ಫ್ಲೋರಲ್ಲಿ ಇದ್ವಿ ಸರ್. ಹೌದಾ? ಮನೆ ಮಾಲೀಕರು ಬಂದಿದ್ರ ಮಾತಾಡ್ಸ್ಕೊಂಡು ಬಂದರು, ಮಾತಾಡಿದ್ರು. ಅವರು ಏನಂತಾರೆ, ನಾವು ಒದ್ದಾಡ್ತಾ ಇದ್ದೀವಿ, ನಾವು ಮಾಡ್ತಾ ಇದ್ದೀವಿ, ನಾವೇನು ಮಾಡೋಕ್ಕಾಗುತ್ತೆ, ನಿಮ್ಮದು ನೀವು ಹೇಳ್ತೀರಾ, ನಮ್ಮದು ನಾವು ಹೇಳ್ತೀವಿ, ನಮ್ಮದು ಮನೆ ಬಿದ್ದೋಗೈತೆ, ನಮಗೆ ಮನೆ
ಮನೆ ಯಾರು ಕಟ್ಕೊಡ್ತಾರೆ ಅಂತ ಅವ್ರು ಹೇಳ್ತಾರೆ. ನಿಮಗೆ ಏನು ಅನ್ಸುತ್ತೆ ಅಕ್ಕ, ಏನಕ್ಕೆ ಬಿದ್ದೋಯ್ತು ಇದು ಅಂತ? ಅಂದರೆ ಪಾಯ ಗಟ್ಟಿ ಇರಲಿಲ್ವ, ಏನಿಲ್ಲ, ಓನರ್ ಏನು ಹೇಳಿದ್ರು ಅಂತ ಏನಾದ್ರು ಹೇಳಿದ ರೀಸನ್? ಸರ್ ಅವರು ಏನು ಹೇಳ್ತಾರೆ, ಪಿಲ್ಲರ್ ಇಲ್ದಿರ ಮನೆ ಕಟ್ಟಿದ್ದಾರೆ, 50 ವರ್ಷದಿಂದ ಐತೆ ಈ ಮನೆ ಅಂತ ಹೇಳ್ತಾರೆ. ನಮಗೆ ಗೊತ್ತಿರೋ ಪ್ರಕಾರ ನಾನು ಬಂದು 1.5 ವರ್ಷ ಆಯಿತು. ಅದು ಕೆಳಗಡೆ ಕ್ಲಿನಿಕಲ್ಲಿ ಏನೋ ಏನೋ ನೀರೇನೋ ಸೋರ್ತಾ ಇತ್ತು ಅನ್ನೋದು ಇದರಿಂದ ಅದನ್ನ ಆಲ್ಟ್ರೇಷನ್ ಮಾಡ್ತೀನಿ ಅಂತಲೇ ಹೋಗಿದ್ದು. ಆಲ್ಟ್ರೇಷನ್ ಮಾಡಿದ್ದಾರೆ, ಅದಷ್ಟೇ ಸರ್. ನನಗೆ ಫೋನ್ ಬರೋವಾಗ ನಾನು ಹೋಗೋದು ಹೌಸ್ ಕೀಪಿಂಗ್ ಕೆಲಸಕ್ಕೆ ಸರ್. ನಾವು ಕಷ್ಟ ನನ್ನ ಮಗನಿಗೆ ಅವಾಗ ಸ್ಕೂಲ್ ಫೀಸೆಲ್ಲ ಕಟ್ಟಿ ಬುಕ್ಸು ಅದೆಲ್ಲ ಈಸಿ ತಗೊಂಡು ಬಂದು ಇಟ್ಟಿದ್ವಿ. ಇವತ್ತು ಅದು ಇಲ್ದಿರ 3 ದಿನದಿಂದ ಸ್ನಾನ ಮಾಡಿಲ್ಲ ಸರ್ ಮಗ. ಸರಿ, ಏನಪ್ಪ ಪುಟ್ಟ ನಿನ್ನ ಹೆಸರು? ಪ್ರಮೋದ್. ಯಾವ ಸ್ಕೂಲ್ ಓದ್ತಾ ಇರೋದು? ಪ್ರೆಸೆಂಟ್ ಹೈಸ್ಕೂಲ್. ಎಷ್ಟನೇ ಕ್ಲಾಸು? 5th. ಸ್ಕೂಲ್ಗೆ ಹೋಗಿಲ್ವ ನೀನು? ಇಲ್ಲ, ಬಟ್ಟೆ ಇಲ್ಲ ಸರ್, ಬಟ್ಟೆ ಆಮೇಲೆ ಬುಕ್ಕು. ಓಕೆ, ಅಳಬಾರ್ದು. ಈ ಥರ ಎಲ್ಲ ಕಷ್ಟಗಳು ಅಂಬೇಡ್ಕರ್ಗೂ ಬಂದಿದೆ. ಇದನ್ನೆಲ್ಲ ಮೀರಿನೇ ಅವ್ರು ದೊಡ್ಡ ವ್ಯಕ್ತಿಯಾಗಿದ್ದು. ನೀನು ಹಂಗೆ ಆಗ್ಬೇಕು, ಆಯಿತಾ? ಪರವಾಗಿಲ್ಲ, ಎಲ್ಲರೂ ಸಹಾಯ ಮಾಡ್ತಾರೆ, ನಿನಗೆ ಯೋಚನೆ ಮಾಡಬೇಡ. ಎಲ್ಲ ನಮಸ್ಕಾರ. ಈ ಸ್ಥಿತಿ ಬಂದು ಗುರುವಾರ ಆಗಿರೋದು. ಗುರುವಾರ, ಶುಕ್ರವಾರ, ಇವತ್ತು ಶನಿವಾರ, ನಾಳೆ ಭಾನುವಾರ. ಇಷ್ಟು ದಿನ ಫಸ್ಟ್ ಫ್ಲೋರು, ಸೆಕೆಂಡ್ ಫ್ಲೋರಲ್ಲಿ ಎಷ್ಟು ಜನ ಇದ್ದಾರೆ, ಅವ್ರಿಗೆಲ್ಲ ಊಟ ಇಲ್ಲ, ಬಟ್ಟೆ ಇಲ್ಲ, ಏನಿಲ್ಲ. ದೇವರ ಕೃಪೆಯಿಂದ ಇವ್ರಿಗೆ ಯಾರಿಗೂ ಏನಾಗಿಲ್ಲ, ಎಲ್ಲ ಬದುಕೊಂಡಿದ್ದಾರೆ. ಆ ದೇವರಿಗೆ ತುಂಬ ವಂದನೆಗಳು. ಆದರೆ ಅಧಿಕಾರಿಗಳು ಎಲ್ಲ ಸೇರಿ ಈ ಸ್ಥಿತಿನ ನೋಡಿ ನಮ್ಮ ಮನೆಯಲ್ಲಿ ನಮ್ಮ ಮಕ್ಕಳಿಗೆ, ನಮ್ಮ ಸ್ವಂತ ಬಂಧು ಬಳಗಗೆ ಈ ಥರ ಆದರೆ ನಾವು ಬಿಡ್ತೀವ ಅಂತ ಒಂದು ಪ್ರೀತಿ ವಿಶ್ವಾಸ ಬರಬೇಕು, ಗಮನ ಬರಬೇಕು. ಆ ಕುಟುಂಬದ ಕಣ್ಣೀರು ಒಬ್ಬೊಬ್ಬರು ಕಣ್ಣೀರಿಡೋದು ಎಲ್ಲ ನೋಡ್ತಾ ಇದ್ದಾರೆ. ಬೇಗ ಬಂದು ನೀವು ಮಾಡಬೇಕು. ಇದು ಬಂದು ಸಂಧಿಯಲ್ಲಿ ಇಲ್ಲ, ಪಬ್ಲಿಕ್ ರೋಡಲ್ಲಿ, ಮೇಯ್ನ್ ರೋಡಲ್ಲಿ ಇದೆ. ಆದರೆ ನಮ್ಮ ಅಣ್ಣವರು ಜಮೀರ್ ಅನ್ನೋರು ಯಾಕೆ ಬರಲಿಲ್ಲ ಅಂತ ನನಗೆ ಏನು ಗೊತ್ತಿಲ್ಲ. ಇವಾಗ ನಾನು ಬಂದೆ, ಅವ್ರನ್ನ ಕೇಳಿದೆ, ಯಾಕಮ್ಮ ನಮ್ಮ ಅಣ್ಣ ಬರಲಿಲ್ವ ಅಂತ ಕೇಳಿದೆ. ಇಲ್ಲ, ಬಂದಿಲ್ಲ ಅಂತ ಹೇಳಿದರು. ನಮ್ಮಣ್ಣ ಎಲ್ಲಿ ಏನಾದ್ರೂ ಬಂದು ತಕ್ಷಣ ಇಮ್ಮಿಡಿಯೇಟಾಗಿ ಪ್ರಾಬ್ಲಮ್ನ ಸಾಲ್ವ್ ಮಾಡ್ತಾರೆ. ಆದರೆ ಯಾಕೆ ಬರಲಿಲ್ಲ ಏನಂತ ಗೊತ್ತಿಲ್ಲ. ದಯವಿಟ್ಟು ಅಣ್ಣ ಅವರು ನೀವು ಬಂದು ಇದನ್ನು ಪ್ರಾಬ್ಲಮ್ನ ಸಾಲ್ವ್ ಮಾಡಬೇಕು, ನೋಡಬೇಕು. ಬಡವರಿಗೆ ಅಗತ್ಯವನ್ನು ನೀವು ಪೂರೈಸಬೇಕು. ನಿಮ್ಮಿಂದ ಅಸಾಧ್ಯವಾದದ್ದು ಏನಿಲ್ಲ, ನಿಮ್ಮಿಂದ ಎಲ್ಲ ಸಾಧ್ಯ ಆಗುತ್ತೆ. ದಯವಿಟ್ಟು ಬನ್ನಿ, ಇವ್ರನ್ನ ನೋಡಿ ಇವ್ರಿಗೆ ಬೇಕಾಗಿರೋ ಅಗತ್ಯಗಳೆಲ್ಲ ನೀವು ಮಾಡಬೇಕು. ನಾವು ಕಾಯ್ತಾ ಇರ್ತೀವಿ. ನೀವು ಅತಿ ಬೇಗನೆ ಬಂದು ಇವ್ರಿಗೆಲ್ಲ ನೀವು ಹೆಲ್ಪ್ ಮಾಡಬೇಕು. ನೋಡಿ, ಇಲ್ಲ ಒಂದೇ ಸ್ಥಿತಿ ಯಾವ ರೀತಿ ಬಿದ್ದಿದೆ, ಏನು ಥರ ಆಗಿದೆ. ಈ ಬಿದ್ದಿರೋ ಸಮಯದಲ್ಲಿ ಯಾರಿಗಾದ್ರು ಏನಾದರೂ ಒಂದು ಆಗ್ತಾಯಿತ್ತು, ಆದರೆ ಯಾರಿಗೂ ಏನಾಗಿಲ್ಲ. ಅದೇ ಯಾರಾದಲ್ಲಿ ಸಿಕ್ಕಾಕೊಂಡ್ಬಿಟ್ರೆ ಎಷ್ಟು ಬೇಗ ಮಾಡ್ತಾಯಿದ್ರಿ. ಈಗ ಯಾಕೆ ಮಾಡಿಲ್ಲ? ಅವ್ರಿಗೆ ಬಟ್ಟೆ ಇಲ್ಲ, ಊಟ ಇಲ್ಲ, ಮಲ್ಕೊಳ್ಳೋಕ್ಕಿಲ್ಲ. ನಾವು ಕರೆದ್ರೆ ಕೂಡ ಅವ್ರಿಗೆ ಕೂತ್ಕೊಂಡಿದ್ದಾರೆ. ದಯವಿಟ್ಟು ಎಷ್ಟು ಬೇಗ ಬರ್ತೀರೋ ಅಷ್ಟು ಒಳ್ಳೆಯದು. ದೇವರು ನಿಮಗೆ ಒಳ್ಳೇದು ಮಾಡ್ತಾರೆ. ನಿಮ್ಮನ್ನ ಕೈ ಎತ್ತು ಬೇಡ್ತಾ ಇದ್ದೀವಿ. ಯಾರ್ಯಾರಿಗೋ ಏನೇನೋ ಸಹಾಯ ಮಾಡಿದ್ದೀರಾ, ನಮಗೊಂದು ಸಹಾಯ ಮಾಡಿ ಬಂದು ಆದಷ್ಟು ಬೇಗ ನಮ್ಮ ಗೋಲ್ ಏನಿದೆ ಅದು ಒಂದು ಸ್ವಲ್ಪ ಪರಿಹಾರ ಮಾಡಿಕೊಡಿ. ನಿಮ್ಮನ್ನ ನಂಬಿದ್ರು, ನಾವು ನಿಮ್ಮನ್ನೇ ನಂಬಿದ್ದೀವಿ. ದಯವಿಟ್ಟು ನಮ್ಮನ್ನ ಕೈ ಬಿಡಬೇಡಿ. ನೀವು ಯಾರನ್ನೂ ಕೈ ಬಿಟ್ಟಿಲ್ಲ, ನಮ್ಮನ್ನು ಕೈ ಬಿಡಲ್ಲ ಅಂತ ಬೇಡ್ಕೊಂಡಿದ್ದೀನಿ ಸರ್. ಎಲ್ಲೇ ಇದ್ರೂ ಆದಷ್ಟು ಬೇಗ ಬಂದು ನಮ್ಮ ಗೋಳು ಒಂದು ಸ್ವಲ್ಪ ಕೇಳಿ ಸರ್. ನಮಗೆ ನಿಮ್ಮನ್ನ ಬಿಟ್ಟರೆ ಬರೀ ಯಾರೂ ಗತಿ ಇಲ್ಲ ಸರ್. ನಮಗೆ ಇವಾಗ ನೀವೇ ಗತಿ ಅಂತ ಇದ್ದೀವಿ. ದಯವಿಟ್ಟು ಬನ್ನಿ ಸರ್, ಎಲ್ಲೇ ಇದ್ರೂ. ಜೈ ಭೀಮ್, ಜೈ ಸಾಲಪ್ಪಾಜಿ, ಜೈ ಸೂರ್ಯಚಂದ್ರ ಮಂಜಣ್ಣ. ನಿಜವಾಗ್ಲೂ ಇವತ್ತು ಹೇಳಬೇಕಂದ್ರೆ ಬಕ್ಷಿ ಗಾರ್ಡನಲ್ಲಿ ಸಮುದಾಯ ಟಿ ವಿ ಜೊತೆಗೆ ನಮ್ಮ ಪ್ರೀತಿಯ ಅಣ್ಣ ವಿಶಾಲ್ ಅಂಬೇಡ್ಕರ್ ಅವರ ತಂದೆ ಓಬಳೇಶ್ ಅಂಬೇಡ್ಕರ್ ಸಾರು ಬಂದಿದ್ದಾರೆ. ನಮ್ಮ ಬಾಬಾ ಸಾಹೇಬರು ಕುಡಿಗಳಾದ ನಮ್ಮ ಮಕ್ಕಳು ಇವತ್ತು ಏನೋ ಕಟ್ಟಡ ಇದರಲ್ಲಿ ಒಂದು ಕುಸಿದು ಹೋಗಿದೆ. ಈ ಫ್ಯಾಮ್ಲಿನ ನಮ್ಮ ಜನಪ್ರಿಯ ನಾಯಕರಾದ ಬಡವರ ಬಂಧು ನಮ್ಮ ಆಶಾ ಕಿರಣ, ಜಮೀರ್ ಅಹ್ಮದ್ ಸಾರ್ ಅಣ್ಣ, ದಯವಿಟ್ಟು ನೀವೆಲ್ಲರಿಗೂ ಕಾಪಾಡ್ದಂಗೆ ಇವ್ರನ್ನ ಕಾಪಾಡ್ತೀರಾ, ಇವ್ರಿಗೊಂದು ಭರವಸೆ ಕೊಟ್ಟು ಇವ್ರಿಗೆ ಒಂದು ಸೂರು ಕೊಡ್ತೀರಾ ಅಂತ ಹೇಳಿ ನಿಜವಾಗ್ಲೂ ಒಂದು ದೇವರಲ್ಲಿ ಪ್ರಾರ್ಥನೆ ಮಾಡುತ್ತೆ. ಒಂದು ಅಡ್ವರ್ಟೈಸ್ಮೆಂಟ್ಗೆ ಇಲ್ಲ ನಾವು ಮಾಡಿದ್ದೀವಿ, ನಮ್ಮಿಂದ ಏನೋ ಫೋಟೋಗಳಾಗಬೇಕು, ಫ್ಲೆಕ್ಸ್ಗಳಾಗಬೇಕು ಅಂತ ಇಲ್ಲ. ಇವ್ರಿಗೋಸ್ಕರ ಆ ಮಗು ಅಳ್ತಾಯಿದೆ, ಚಿಕ್ಕ ಮಗು ಅಳ್ತಾಯಿದೆ. ಆ ಮಗು ಆವತ್ತು ಹೆಂಗೆ ಬಾಬಾ ಸಾಹೇಬರು ಎಷ್ಟು ಕಷ್ಟಪಟ್ಟರು ಆ ಥರ ದಲಿತ ಕುಡಿಗಳು ನಾವೆಲ್ಲ ಬಡವರು ಎಲ್ಲಿರ್ತಾರೋ ಆ ದೇವರ ಮಕ್ಕಳಲ್ಲೇ ನಮ್ಮ ಬಾಬಾ ಸಾಹೇಬರು ಇರ್ತಾರೆ. ಅದಕ್ಕೆ ನಾವು ಬಾಬಾ ಸಾಹೇಬರ ಒಂದು ಮೂಲದಲ್ಲಿ, ಅವರ ಮಾರ್ಗದಲ್ಲಿ, ಅವರ ಆಶಯದಲ್ಲಿ, ಅವ್ರು ಹೋಗುವ ದಾರಿಯಲ್ಲಿ ನಾನಾಗಲಿ ನಮ್ಮ
ಓಬಳೇಶ್ ಅಂಬೇಡ್ಕರ್ ಅಣ್ಣ ಆಗಲಿ, ನಮ್ಮ ಬ್ರದರ್ ಸಮುದಾಯ ಟಿ ವಿ ಆಗಲಿ, ನನ್ನ ವಿಶಾಲ್ ಆಗಲಿ, ನಾವೆಲ್ಲ ಬಂದಿದ್ದು ಇವ್ರಿಗೆ ಆರ್ಥಿಕ ಪರಿಸ್ಥಿತಿಗೆ ಈ ಗ್ರೂಪ್ನಲ್ಲಿರುವ ಪ್ರತಿಯೊಬ್ಬರು ಎಲ್ಲರೂ ಇವಾಗ ನಾವು ಒಂದು ಕಿಟ್ ಕೊಡ್ತೀವಿ ಅಂದರೆ ಇಡೀ ನಮ್ಮ ಕುಟುಂಬನೇ ಕೊಡ್ತಾಯಿದೆ, ಇಡೀ ನಮ್ಮ ಕುಟುಂಬನೇ ಕಾಪಾಡ್ತಾ ಇದೆ ಅಂತ ಹೇಳಿ ಎಲ್ಲ ನಾವು ಅಂಬೇಡ್ಕರ್ ಮಕ್ಕಳು ಎಲ್ಲರೂ ಸೇರಿ ಇವ್ರಿಗೆ ಒಳ್ಳೇದು ಮಾಡಬೇಕಂತ ಹೇಳಿ ನನ್ನ ಮಾತನ್ನು ಮುಗಿಸುತ್ತೇನೆ. ಜೈ ಭೀಮ್, ಜೈ ಸಾಲಪ್ಪಾಜಿ, ಜೈ ಸೂರ್ಯಚಂದ್ರ ಮಂಜಣ್ಣ.